ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಸ್ಮರಣೀಯರಾದ ಆದಿ ಜಗದ್ಗುರು ಪಂಚ ಆಚಾರ್ಯರನ್ನು, ಬಸವಾದಿ ಪ್ರಮಥರನ್ನು, ಎನ್ನ ಅಂತರಂಗದ ಅರಿವಿನ ಜ್ಯೋತಿಯಾಗಿರ್ತಕ್ಕಂಥ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು, ಓಲೆ ಮಠದ ಪರಮಪೂಜ ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು, ಈ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮ ಬನಹಟ್ಟಿ ಪರಮ ಪೂಜ್ಯರ ಪಾದಗಳಿಗೆ, ಮುತ್ತಿನಕತ್ತಿ ಹಿರೇಮಠದ ಪರಮ ಪೂಜ್ಯರ ಪಾದಗಳಿಗೆ, ಹೊರಗಿನ ಮಠ ಕೊಣ್ಣೂರು ಸಾರಂಗ ಮಠ ಸಿಂದಗಿ ಮಠದ ಪರಮ ಪೂಜ್ಯರ ಪಾದಗಳಿಗೆ, ಮುತ್ತೂರಿನ ಪರಮ ಪೂಜ್ಯರ ಪಾದಗಳಿಗೆ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ನಮ್ಮ ಜಗದೀಶ್ವರ ವಿರಕ್ತ ಮಠದ ನಮ್ಮ ಅಮ್ಮವ್ರಿಗೂ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ವೇದಿಕೆ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿರ್ತಕ್ಕಂಥ ನಮ್ಮ ಜಂಗಮ ರತ್ನವಾಗಿರ್ತಕ್ಕಂಥ ಜಗದೀಶ್ ಗುಡ್ಗುಟ್ಟಿ ಮಠ ಅವ್ರಿಗೂ ಕೂಡ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಅದೇ ಥರನಾಗಿ ಉದ್ಘಾಟಕರಾಗಿರ್ತಕ್ಕಂಥ ಶಿವಪುತ್ರಯ್ಯ ಸಿದ್ಧಗಿರಿ ಮಠ ಸ್ವಾಮಿಗಳಿಗೆ ಬಹಳ ಅದ್ಭುತವಾಗಿ ವಿಶೇಷವಾಗಿ ಉಪನ್ಯಾಸವನ್ನು ನೀಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಕಾಶ್ ಎಂ ವಸ್ತ್ರದವರಿಗೆ, ಇನ್ನುಳಿದ ಅವರು ಇವರನ್ನದೇ ನಮ್ಮ ಬಸವರಾಜ್ ಕಟ್ಟಿ ಅವ್ರನ್ನ ಮೊದಲು ಮಾಡಿಕೊಂಡು ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹರಗುರು ಜಂಗಮ ಮೂರ್ತಿಗಳೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇಲ್ಲೆಲ್ಲ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರೇ, ಎಲ್ಲ ಜಂಗಮ ಸಮಾಜದ ಎಲ್ಲ ಗುರು ಹಿರಿಯರೇ, ಸರ್ವ ಸಮಾಜದ ಹಿರಿಯರಿಗೂ ಭಕ್ತಿಯ ಶರಣಾರ್ಥಿಗಳು. ಈಗಾಗಲೇ ನಮ್ಮ ವಸ್ತ್ರದವರು, ಗುಡುಗುಂಟಿ ಮಠ ಸ್ವಾಮಿಗಳು ಎಲ್ಲ ಹೇಳಿದ್ದಾರೆ. ನಮ್ಮ ಗವಿಮಠ ಸರು ಭಾಳ ಅದ್ಭುತವಾಗಿ ಮಾತನಾಡಿದ್ದಾರೆ. ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು, ಹಳ್ಳಿ ಒಳಗೆ ಇವತ್ತೇನಾದರೂ ಧರ್ಮ ಉಳಿದದಂದ್ರೆ ಅದು ಯಾರಿಂದ ಧರ್ಮ ಉಳಿದದಂದ್ರೆ ಅದು ಜಂಗಮರಿಂದ ಮಾತ್ರ ಧರ್ಮ ಉಳಿದದಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಮನೆಗೂ ಸಹಿತ ಜೋಳಿಗೆಯನ್ನು ಹಿಡಿದುಕೊಂಡು ಹೋಗಿ ಭವತಿ ಭಿಕ್ಷಾಂತಿ ಎನ್ನುವಂಥ ಭಿಕ್ಷೆಯನ್ನು ಬೇಡಿ ಆ ಪ್ರತಿ ಮನೆಗೂ ಸಹಿತ ಸಂಸ್ಕಾರವನ್ನು ಬಿತ್ತುವಂಥ ಮನೆತನಗಳು ಯಾವತ್ತಂದ್ರೆ ಅದು ಜಂಗಮ ಮನೆತನಗಳು ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಯಾಕಂತಂದ್ರೆ ನಾನು ಈಗ ಆನಂದ ದೇವರಾಗೇನೆ, ಮೊದಲು ಆನಂದ ಹಿರೇಮಠ ಇದ್ದಾಗ ನಾನು ಮನೆಗೆ ಸಣ್ಣವಿದ್ದಾಗ ಜೋಳಿಗೆ ಹಿಡ್ಕೊಂಡು ಭಿಕ್ಷೆ ಬೇಡಕ್ಕೆ ಹೋಗ್ತಿದ್ದೆ, ಹಿಟ್ಟು ಬೇಡಕ್ಕೆ ಹೋಗ್ತಿದ್ದೆ.